ಆತ್ಮೀಯರೇ, ಬನ್ನಿ. ಸದ್ಯದ ಅತ್ಯಂತ ಸುದ್ದಿಯಲ್ಲಿರುವಂಥ ವ್ಯಕ್ತಿ, ಪ್ರತಿಷ್ಠಿತ ವ್ಯಕ್ತಿ ಶ್ರೀ ಬಸವರಾಜ ಹೊರಟ್ಟಿ. ಅವರು ಎಮ್ಮೆ ಫಾರ್ಮ್. ಎಷ್ಟು ಸ್ವಚ್ಛಂದದಿಂದ ಎಮ್ಮೆಗಳು ಅವರ ಹೊಂಡದಲ್ಲಿ ಜಳಕ ಮಾಡ್ತವೆ, ಬಿಸಿಲು ಕಾಯಿಸ್ಕೊಳ್ತವೆ. ನೋಡಲಿಕ್ಕೇ ಭಾಳ ಸುದ್ದಿಯಾದ ನಿಸರ್ಗದ ಸೌಂದರ್ಯವೇ ಇಲ್ಲಿ ಕಂಡು ಬರ್ತದೆ ಹೊರಟ್ಟಿಯವರ ಫಾರ್ಮ್. ಬಹುತೇಕ ದೇಶೀಯ ಆಕಳುಗಳೇ ಹೆಚ್ಚದಾವ. ಹಾಗಾಗಿ ಅಲ್ಲೊಂದು ಇಲ್ಲಿನ ಮಿಶ್ರ ತಳಿ ದನಗಳನ್ನು ಕೂಡ ನಾವು ನೋಡೋಣ. ಒಟ್ಟಿಗೆ ವಿಶಾಲವಾದ ಹವಾಮಾನ, ಒಳ್ಳೆಯ ನಾನು ಹೋದಾಗ ಇನ್ನೂ ಸ್ವಚ್ಛತಾ ಕಾರ್ಯಕ್ರಮ ನಡೆಯುತ್ತಿತ್ತು. ಹಿನ್ನೆಲೆಯಲ್ಲಿ ಫಾರ್ಮ್ನಲ್ಲಿ ಕೆಲಸ ಮಾಡುವ ಧ್ವನಿಗಳನ್ನು, ಪಶುಗಳ ಧ್ವನಿಗಳನ್ನು ಕೂಡ ನಾವು ಕೇಳೋಣ. ಮಿಶ್ರದಲ್ಲಿ ಸಾಲು ಒಟ್ಟಿಗೆ ನಾವು ಕಾಣ್ತಾ ಇದ್ವಿ. ಇನ್ನು ಸ್ವಚ್ಛತಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇತ್ತು. ಇಲ್ಲಿ ಗೋಧಲಿ ಅಥವಾ ಬಾಡ್ಲಿ ಮಕ್ಕಳನ್ನು ನೋಡಿ, ದೊಡ್ಡ ಮೊಳಕೆಗಳು ಎಲ್ಲವೂ ಮಲ್ಕಾಡಿಸ್ತಾ ಇದೆ. ಎಲ್ಲ ಹಸುಗಳು, ಎಲ್ಲ ಪಶುಗಳು ಆರೋಗ್ಯವಂತವಾದಂಥ ಒಂದು ಲಕ್ಷಣವನ್ನು ತೋರಿಸ್ತಾವೆ. ಕೆಲವು ಗಂಟೆಗಳ ಹಿಂದೆ ನೋಡ್ರಿ ಒಟ್ಟಿಗೆಯನ್ನು ಪ್ರವೇಶಿಸಿದ ಆಗುಂತಕನ ಕಡೆ ಈ ಎಲ್ಲ ಎಮ್ಮೆಗಳು ಚಕಿತವಾಗಿ ನೋಡ್ತಾರೆ. ಆದರೂ ಅವು ಮೂಲಕ ಹಾಕೋದನ್ನು ಬಿಡ್ತಾರೆ. ಅಲ್ಲಿ ಲಕ್ಷಣಗಳನ್ನು ತೋರಿಸಿದೆ. ಇರ್ಬಿಡ್ರಿ ಹೋಗ್ಬೋದು. ಮತ್ತು ಅಲ್ಲಿನ ಕಾರ್ಮಿಕನೊಬ್ಬ ಕುರಿ ಆಡುಗಳ ಒಂದು ತಳಿಯ ಅಭಿವೃದ್ಧಿ ಬಗ್ಗೆ ಅವರು ಕೈಗೊಂಡಂಥ ಶ್ರಮದ ಬಗ್ಗೆ ವಿವರಿಸ್ತಾರೆ. ಅದರ ಫಲದ ಬಗ್ಗೆ ಆತ ಹೇಳಿದ್ರು, ಕೇಳಿ. ಎಷ್ಟಕ್ಕೆ ಎಷ್ಟು ರೇಷಿಯೋ ಇಟ್ಟಿವಿ ಅಂದರೆ ಹೆಣ್ಣು ಎಷ್ಟು ಗಂಡು ಎಷ್ಟು ಹಿಂಗೆ ಹಂಗೆ ರೇಷಿಯೋ ಮೇಲೆ ಮಾಡಿಲ್ಲ ಸರ್. ಏನು ಮಾಡಾಯ್ತು ಸರ್, ಈಗ ಸಪ್ರೇಟ್ ತರ್ತೀವಲ್ಲ ಸರ್. ಈಗ ಶಿರೋ 5 ಬಂದಾವ ಸರ್, ರಾಯಚೂರಿಂದ ತಂದಿವ್ರಿ. ಹೌದು, 5 ಜೋಡಿ ಒಂದು ಹೋದ್ ತಂದಿವಿ ಸರ್. ಅವಕ್ಕಷ್ಟೇ ಕ್ರಾಸ್ ಮಾಡೋದೈತೆ ಸರ್. ಶಿರೋಗೆ ಅಷ್ಟೇ ಕ್ರಾಸ್ ಮಾಡ್ದೈತೆ ಸರ್, ಬೇರೆದಕ್ಕೆ ಕ್ರಾಸ್ ಮಾಡೋದು. ನಾವು ಜಾತಿ ನೋಡ್ತಿರ್ಬೇಕು. ಅದು ಏನ ಸರ್, ಅದು ಒಟ್ಟು ಬೇರೆದಕ್ಕೆ ಕ್ರಾಸ್ ಮಾಡೋದು. ನಾವು ಎಲ್ಲ ಶಿರೋಯಿ ಆಗಲಿ ಅಂತೇಳಿ ನಾವು ತೊಗೊಂಬಂದಿವಿ ಸರ್. ಕ್ರಾಸ್ ಬ್ರೀಡಿಂಗ್ ಹೊಂದ್ಕೊಳ್ಳುತ್ತಾನೆ, ರೂಢಿ ಆಗುತ್ತಾನೆ. ಹಾಂ ಸರ್. ಆಮೇಲೆ ಈಗ ಉಳ್ದದ್ದಕ್ಕಂತೇಳಿ ಒಂದು ಬೇರೆ ಹೋಗ್ತೈತೆ ಸರ್, ಅದು ಮೊದಲಿದ್ದಕ್ಕೆ ನಮ್ದು. ಆಮೇಲೆ ಇದು ಬಣ್ಣೂರ್ ಜೊತೆ ಒಂದು ಬಣ್ಣೂರ್ದು ಟಗರ ತಂದಿವಿ ಸರ್. 10 ಫಿಮೇಲ್ ರೀ, 1 ಮೇಲ್ ರೀ. ಆಮೇಲೆ ಇವು ಅದಾವಲ್ಲ ಸರ್ ಎಳಗ್ರು, ಇವು 2 ಹೆಣ್ಣು 1 ಗಂಡು ತಂದಿದ್ದೀವ್ರಿ. ಇಲ್ಲಿ ಈಗ 4-5 ಆಗ್ಯಾವ ಸರ್. ಅವು ತಮ್ಮ ಜಾತಿನ ಹುಡುಕಂತಾವನೆ. ಅವು ಬೇರೆ ಕಡೆ ಬರಂಗಿಲ್ಲ ಸರ್ ಅವು. ಆಮೇಲೆ ಕೆಂಗುರಿ ಅದಾವ ಸರ್. ಇದ್ರಿಂದ ಬಳ್ಳಾರಿಯಿಂದ ತಂದಿವ್ರಿ. ಅವು 3 ಕೆಂಗುರಿ ಅದಾವ ಸರ್, 1 ಟಗರ್ ಐತ್ರಿ. ಅದಕ್ಕೆ ಅದು ಬೇರೆದ್ ಕಡೆ ಬರೋದಿಲ್ಲ ಸರ್. ಹಿಂಗಾಗಿ ಮೇಲೆ ಜಾಸ್ತಿ ಮೇಂಟೈನ್ ಮಾಡೋದಾಯ್ತು. ಅವೇನಾಗ್ತವೆ ಬೊತೆಕ್ ಮಾಡಿ ಅವಕ್ಕೂ ಐತೆ ಭಿನ್ನ ಭೇದ. ಏನು ಸರ್, ಜಾತಿ ಭೇದ ಅಂತಾರಲ್ಲ ಹಂಗೆ ಅಂತಾರೆ ಸರ್. ಆದ್ರೂ
ಕ್ರಾಸ್ ಮಾಡಂಗೆ ಅವು ಮೇಯ್ದಾದ್ರೆ ಸಪ್ರೇಟ್, ಅವು ತಮ್ಮ ಜಾತಿ ತಾವು ಸಪ್ರೇಟ್ ಮೇಯ್ತಾವ. ಏನು ಮಾಡ್ಬೇಕು, ಹಂಗೆ ಪ್ರಯೋಗ ಮಾಡ್ತೀನಿ ಅಂತ ಅನ್ನೋದಾದ್ರೆ ಅದ್ರದ್ದು ಈಗ ಶಿರೋಯಿ ಜಾತಿ ಆಡಿಗೆ ಅದ್ರ ಸಂಪರ್ಕ ಬರ್ದಂಗೆ ನೋಡ್ಕೊಂಡ್ಬಿಟ್ರೆ ನೋಡೋಣ ಒಂದಿಷ್ಟು ದಿವಸ. ಅದು ಅಂದರೆ ಅದರದ್ದು ಮಸ್ತಿ ಹೆಚ್ಚಿದ್ದಾಗ ತೆಗೆದು ಬೇರೆ ಕಡೆ ಇಟ್ಬಿಟ್ರೆ ಅದನ್ನು ಉಳಿದೋದರ ಬಿಡ್ರಿ ನೋಡೋಣ. ಅವಾಗ ಅದು ತಂದು ಏನಾರು ಇತ್ತಪ್ಪ ಹವ್ಯಾಸ ಅಂದ್ರೆ ಇದು ಪ್ರಯೋಗ, ಆಮೇಲೆ ಲಾಸ್ ಆಗ್ಬೋದು ನಿಮ್ಗೆ ಇದ್ರಲ್ಲಿ ಒಂದಿಷ್ಟು. ಶುದ್ಧ ತಳಿ ಉಳಿಯೋದು ಕಷ್ಟ, ಮಿಶ್ರ ತಳಿ ಯಾಕೋ ಈಗ ಹೊರಗಿರೋನು ಆಡು ಕುರಿ ಹೊರಗೆ ಏನು ಸಿಗ್ತಾವಲ್ರಿ, ಶುದ್ಧ ತಳಿ ಅಂತ ಹೇಳು ಭಾಳ ಕಷ್ಟ. ಹಿಂಗಾಗಿ ಅವು ಈ ನಿಸರ್ಗ ಫಾರ್ಮ್ನಲ್ಲಿ ಗಿಡ ಮರಗಳಿಗಂತೂ ಕೊರತೆನೇ ಇಲ್ಲ ನೋಡಿ. ಇದು ಮೇವಿನ ಬಡವೆ, ಅವರು ಪಶುಗಳ ಆಹಾರಕ್ಕಾಗಿ ಸಂಗ್ರಹಿಸಿಟ್ಟಂಥ ಮೇವಿನ ಬಡವೆಯಿಂದ ಹೆರಡು ಈ ರೀತಿ ಮೇವು ಹೊರಗೆ ಕಾಣಿಸಕತ್ತವೆ. ಮೇವು ಕತ್ತರಿಸುವ ಯಂತ್ರದ ಬಳಕೆ ಕೂಡ ಕಟಿಂಗ್ ಮಾಡೋದು. ಗಾಡಿ ಎತ್ತಿದ್ರೆ ಮೇವನ್ನು ತೆಗಿಬೇಕು. ಇವತ್ತು ದಿನಕ್ಕೆ 11 ರವಿವಾರ ಜನವರಿ 2014 ಹೊರಟ್ಟಿಯವರು ಹೊರಮನೆ. ಮತ್ತೆ ಈ ಥರದ ರಾಜಕೀಯದ ತುಣುಕುಗಳು ಬಂದೇ ಬರ್ತಾರೆ. ಬಿಸಿಲು ಬೀಳಿ ಸಾಫ್ಟ್ ಮಾಡಿ ಹಾಕಿದ ಒಂದು ಸಣ್ಣಗೆ ಕತ್ತರಿಸಿದಂಥ ಮೀನಿನ ರಾಶಿ ನೋಡಿ, ಭಾಳ ಚೆನ್ನಾಗಿ ಸಂಗ್ರಹ ಮಾಡಿರ್ತಾರೆ. ಅದೇ ರೀತಿಯಿಂದ ಇಲ್ಲಿ ಕೆಲಸ ಮಾಡೋರು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಪಿಸಿ ಹೋರಿಗಳ ಎತ್ತುಗಳ ಬಗ್ಗೆ ಅಂತೂ ವಿಶೇಷ ಕಾಳಜಿಯನ್ನು ಇಲ್ಲಿ ವಹಿಸ್ತಾರೆ. ಯಾಕಂದ್ರೆ ಬಸವರಾಜ ಹೊರಟ್ಟಿಯವರು ಭಾಳ ಒಳ್ಳೆಯ ಪಶು ಪ್ರೇಮಿ. ಎತ್ತಿನ ಬಿಸಿಲು ಬೀಳಿ ಸಾಫ್ಟ್ ಮಾಡಿ ಹಾಕಿದ ಒಂದು ಸಣ್ಣಗೆ ಕತ್ತರಿಸಿದಂಥ ಮೀನಿನ ರಾಶಿ ನೋಡಿ, ಭಾಳ ಚೆನ್ನಾಗಿ ಸಂಗ್ರಹ ಮಾಡಿರ್ತಾರೆ. ಅದೇ ರೀತಿಯಿಂದ ಇಲ್ಲಿ ಕೆಲಸ ಮಾಡೋರು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಪಿಸಿ ಹೋರಿಗಳ ಎತ್ತುಗಳ ಬಗ್ಗೆ ಅಂತೂ ವಿಶೇಷ ಕಾಳಜಿಯನ್ನು ಇಲ್ಲಿ ವಹಿಸ್ತಾರೆ. ಯಾಕಂದ್ರೆ ಬಸವರಾಜ ಹೊರಟ್ಟಿಯವರು ಭಾಳ ಒಳ್ಳೆಯ ಪಶು ಪ್ರೇಮಿ. ಎತ್ತಿನ ಬಗ್ಗೆ ಭಾಳ ಪ್ರೀತಿ ಅವರಿಗೆ. ನೋಡ್ರಿ, ಎಮ್ಮೆನೂ ನೋಡಕತ್ತೀರಿ. ಬಂತು ರಾಜಕೀಯ. ಅಯ್ಯೋ ಪಾಪ, ನೋಡೋಣ, ಕಾಯ್ದು ನೋಡಬೇಕು ನಾವು ಏನಾಗ್ತದೋ. ಹೊರಟ್ಟಿಯವರ ದಿಟ್ಟ ನಿಲುವನ್ನು ಅವರ ಸ್ವಾಮಿ ಒಣಗಿಸಿ ನಮ್ಮಲ್ಲಿ ಕೋಳಿಗೆ ಹಾಕ್ತದೆ ಗೋಳಿಜೋಳದೊಳಗೆ ಡಾರ್ಕ್ ಆಗಿದ್ದು ಈ ಗೋಳಿಜೋಳ ಹಾಕಿದ್ರೆ ಅವಕ್ಕೆ ಟಾಕ್ಸಿನ್ ಏನೋ ಅದು ಹೊರತಾಗಬೇಕು. ಕಾಡಿಗೆ ಕಪ್ಪೊಂದು ಭಂಡಾರ, ಅದಕ್ಕೆ ಯಾವಾಗಲೂ ಪಚ್ಚಿರಕ ದೋಷ ಒಂದೇದ್ದು. ಎಣ್ಣೆದು ಮುಂದೆ ಅದನ್ನ ಭಾಳ ದಿವಸ ಹಾಕಿದ್ರು ಅಂತಂದ್ರೆ ಹೊಳ್ಳಿ ಅದು ಏನಾಗ್ತಿರ್ತೈತಿ, ಮೈಯಾಗಿನ ಕ್ಯಾಲ್ಸಿಯಂ ಹೀರ್ಕೊಂತೈತೆ. ಆ ಕ್ಯಾಲ್ಸಿಯಂ ಅಂಶ ಹೋತು ಅಂತಂದ್ರೆ ದನ ವೀಕ್ ಆಗ್ತಾವ, ಹಾಲು ಹಿಂಡವು, ಮತ್ತಿಷ್ಟು ಕಾಲು ಹೋಗ್ತಾವ, ಹಿಂದಲ್ ಕಾಲು ಇವೆಲ್ಲ. ಸಪೋಸ್ ನಾವು ಹೆಂಗೋ ಮಾಡ್ತೀವಿ ಅಂದ್ರೆ ಒಂದೊಂದ್ಸಲ ಆಗ್ತೈತಿ ಟಾಕ್ಸಿನ್ ಸ್ವಲ್ಪ ಅದೇನಿಲ್ಲ, ಅದೇನ್ ಮಾಡಿ ತಪ್ಪಿಸ್ಬಿಟ್ರಪ್ಪ ಅಂದ್ರೆ ಅದು ಸಾಧ್ಯ ಆದಷ್ಟು. ಆದ್ರೆ 1-2 ಹೋದ್ರೆ ಏನಾಗೋದಲ್ಲ. ಈಗ ನಾವ ಸಿಂಗಡ್ ಕಾಳು ತಿನ್ನು ಮುಂದೆ ಒಂದು ಇಸ್ಗಾಳ ಹಾಕ್ತೈತೆ, ಒಂದಕ್ಕೆ ನಡೀತಿರುತ್ತೆ. ಬರೀ ಇಸ್ಗಾಳ ಹಂಗ ಅದು ಸಹಿತ ಹಂಗ ಸಾಧ್ಯ ಇದ್ದಷ್ಟು ತಪ್ಸೋದು ಭಾಳ ಚೆನ್ನಾಗಿ. ಅರಕೈ ಆದ್ರೂ ಅಡ್ಡಿಲ್ಲ ಅವತ್ತು ಮೇವು ಅದು. ಆದರೆ ಒಂದು ಕರುವನ್ನು ಮಾತ್ರ ಅಲ್ಲಿ ಹೊರಗೆ ಕಟ್ಟಿದ್ರು. ಅದು ಯಾಕೋ ಏನೋ ಸ್ವಲ್ಪ ಪೇಷಂಟ್ ಆಗುತ್ತೆ. ಅಂದರೆ ಅದು ಒಂದು ಬೇನೆಯಿಂದ ನೋಯ್ತಾ ಇತ್ತು, ಬೇದಿಯಿಂದ ನೋಯ್ತಾ ಇತ್ತು. ಅದಕ್ಕೆ ಚಿಕಿತ್ಸೆಯನ್ನು ಅಲ್ಲಿಯ ಸಹಾಯಕರಿಂದ ಕೊಡಿಸಿದ್ರು. ಆದರೂ ಸುರುಕಾಗಿದೆ. ಮತ್ತೆ ರಾಜಕೀಯ ಏನು ಹೇಳೋಕ್ಕಾಗೋದ್ರಿ ರಾಜಕೀಯದಾಗ. ಈಗ ಯಾವ್ಯಾವ ಕಾಲಕ್ಕೆ ಏನಾಗಬೇಕು ಅದು ಆಗ್ತಾನೆ ನೋಡ್ರಿ. ಗುಣಧರ್ಮನ ಹಂಗೈತದ.
ಆಮೇಲೆ ಒಂದೇ ದಿನಕ್ಕೆ ಕಂಡು ಬರೋದಿಲ್ಲ. ನಾವು ಇಲ್ಲಿ ಕೋಳಿ ಫಾರ್ಮ್ದಾಗೆ ಸತ್ರ ಮಾರ್ಟಲಿಟಿ ಇದೆ. ಏನಂತಾರೆ ಇದಕ್ಕೂ ಮಾರ್ಟಾಲಿಟಿ ಹೌದು, ಇದಕ್ಕೂ ಮಾರ್ಟಾಲಿಟಿ ಇದೆ. ಸಾವಿನ ಪ್ರಮಾಣ ಮಾರ್ಟಾಲಿಟಿ. ಮಾರ್ಬಿಡಿಟಿ ಅಂದ್ರೆ ಎಷ್ಟು ದನಕ್ಕೆ ಆರಾಮಿಲ್ಲ, ಮಾರ್ಟಾಲಿಟಿನ ಅನ್ರಿ ಇದಕ್ಕೂ. ನಾವು ಕೋಳಿ ಫಾರ್ಮ್ದಾಗೆ ಹೌದು. ಎಲ್ಲದ್ರಾಗೂ ಒಂದು ಎರಡ್ ಕಡೆ ಮನುಷ್ಯರೊಳಗೂ ಮಾರ್ಟಾಲಿಟಿ ಇದೆ ಅಲ್ಲ. ಎರಡ ಅವ್ರದ್ದು ದೃಢಾವತಾರ ಅಂತ ಅವ್ರ ಅಪ್ಪಾರ ಇದ್ರು ವಯಸ್ಸಾದ ಮುದುಕರು, ಅವ್ರ ಡಾಕ್ಟರ್ ಅವರು. ಅವ್ರ ಕಡೆ ಒಂದು 15-20 ಸಾವಿರ ಕೋಳಿ ಅವ್ರ ಕಡೆನೇ ಮೇಂಟೈನ್ ಮಾಡ್ತಿದ್ರೆ ಒಂದ್ಸಲ ರೋಗ ಬಂತಂದ್ರೆ ಹಿಂಗೆ ನೋಡ. ಇದು ಒಂದ್ ಸಾಯಿದ್ರಲ್ಲಿ ಅನಂತ್ ಸಾಯ್ತು. ಇದು ಒಂದು ಹೋಗೋದ್ ಬೇಷೋ ಏನೋ ಅಷ್ಟು ಹೋಗೋದ್ ಬೇಷ ತೆಗೆದು ಹೋಗಿಬಿಡೋದು, ಸುಟ್ಟು ಬಿಡು, ಇಲ್ಲ ಅಂದ್ರೆ ಹೋಗುದು ಬಿಡು. ವಿವಿಧ ತಳಿಯ ಕುರಿ ಆಡುಗಳನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಹೆಚ್ಚು ಕಮ್ಮಿ ಸಮಗ್ರ ಪಶುಪಾಲನೆ ಅಂದರೆ ಎಲ್ಲ ರೀತಿಯ ಪಶುಗಳನ್ನು, ಆಕಳು, ಕುರಿ, ಆಡು ಈ ಥರ ಎಲ್ಲಗಳನ್ನು ಸಾಕ್ತಾರೆ. ಹೆಚ್ಚಿನ ಪಾಲು ಹೈನುಗಾರಿಕೆ ಕಡೆ ಲಕ್ಷ್ಯ. ಆದರೂ ಜೊತೆಗೆ ಈ ಕುರಿ ಆಡುಗಳ ಕಡೆ ಅವರ ಆರೈಕೆ ಕಡೆ ಅವರು ಗಮನ ಹರಿಸ್ತಾರೆ. ನಾ ಹೇಳೋದು ಮರ್ತಿದ್ದೆ. ಆವಾಗ ಡಾಕ್ಟರ್ R.R. ಹಂಚಿನಾಳ್ ಸಾಹೇಬರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ದರು. ನಾನು ಪಶುವೈದ್ಯಕೀಯ ವಿಭಾಗದ ಮುಖ್ಯಸ್ಥ ಆಗಿದ್ದೆ. ಆವಾಗ ಈ ನಿಸರ್ಗ ಒಂದು ಇದಕ್ಕೆ ಭೇಟಿ ಕೊಡು ಅಂತ ಹೇಳಿದರು. ಸ್ವತಃ ಹೊರಟ್ಟಿಯವರೇ ಫೋನ್ ಮಾಡಿ ಹೆಂಗದ್ರಿ ನಮ್ಮ ಫಾರ್ಮ್ ಒಂದು ಇತ್ಯಾದಿ ಕೇಳಿದ್ರು. ಅದು ಭೇಟಿ ಆಗಲಿಲ್ಲ ಅಲ್ಲಿ ಫಾರ್ಮ್ನೊಳಗೆ, ಬೇರೆ ಕಡೆ ಸಿಕ್ಕಿದ್ವಿ. ಬನ್ನಿ, ರಾಜಕೀಯ ನೋಡ್ರಿ ಹೀಗೆಲ್ಲ ಇದ್ದೇ ಇರ್ತೈತಿ, ಇರಲಿ ಕಾಯ್ದು ನೋಡೋ ಒಂದು ಏನು ಮಾಡೋಕ್ಕಾಗತ್ತೆ. ನಮ್ಮ ಉಳಿದವ್ರ ಕಡೆ ನೋಡೋಣ ಏನೇನಾಗ್ತದೋ ಬರಲಿ. ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರು. ಅದೇನೋ ಅವಿಶ್ವಾಸ ಇತ್ಯಾದಿ, ಅದೇನೋ ರಾಜಕೀಯದಲ್ಲಿ ಪ್ರಥಮ ಬಾರಿ ಸ್ಪೀಕರ್ ವಿರುದ್ಧ ಅಂತ ಏನೋ ಹೇಳ್ತಿದ್ರು. ಅವು 22 ಹೆಣ್ಣು ಶರ್ಟ್ ಕೆಲವು ಹಸುಗಳನ್ನು ಅಥವಾ ಎತ್ತುಗಳನ್ನು ಖರೀದಿ ಮಾಡಿ ಕೆಲವು ಅಧಿಕಾರಿಗಳು ಕೂಡ ಆಯೋಗವೋ ಅಥವಾ ನಮಗೆ ಕೆಲವೊಂದು ಅಲ್ಲಿಯ ವ್ಯವಸ್ಥೆ ಬಗ್ಗೆ ಮಾಹಿತಿ ಸಿಗ್ತದೆ. ಇದನ್ನು ರೆಕಾರ್ಡ್ಸ್ ಕೂಡ ಆಮೇಲೆ ಮೇವು ಸಿಗುತ್ತೆ, ಅದು ಇದು ಸಿಗುತ್ತೆ, ಹಸಿಮೆಣಸು ಸಿಗುತ್ತೆ. ರಾತ್ರಿಗೆ ಏನಾಗ್ತೀರಿ ಶ್ರೀಕಾಂತಣ್ಣ? ರಾತ್ರಿ ಮೇವು ಬಾರ್ಲಿ ಮೇವು ಹಾಕ್ತಿರಿ ಸರ್, ಒಣ ಮೇವು ರೀ, ಒಣ ಕಣಕಿ ಚಾಪ್ ಮಾಡಿದ್ವಿ ಮೇವು ಹಾಕ್ತಿವಿ ಸರ್. ಅವ್ರಿಗೆ ಹೇಳ್ರಿ ದನದ ಮಾಲಕರಿಗೆ ಬಾರ್ಲಿ ಹಾಕ್ತಿವಿ ಸರ್. ಜನಗಳನ್ನು ಖರೀದಿ ಮಾಡಲಿಕ್ಕೆ ನೀವು ಕೇಳ್ಬೇಕು ಪ್ರಶ್ನೆ ಈಗ. ಮತ್ತು ನಿಮ್ಮಲ್ಲಿ ಪದ್ಧತಿಗೆ ಎರಡು ಕಡೆ ಹಸಿಮೇವು ಹಾಕ್ಬಾರ್ದು. ನಾವು ಹಸಿಮೇವಿನ ರೋಡಿನ ಇಕ್ಕಿಲ್ರಿ ನಮ್ಮಲ್ಲ, ಮಳೆಗಾಲದ ಅಷ್ಟೇ ಸಿಗ್ತೈತಿ. ಸಂಪ್ರದಾಯ ಮಳೆಗಾಲದ ಹಾಕ್ತಿವ್ರಿ, ಅದು ಕಡಿಮೆ ಪ್ರಮಾಣ. ಜಾಸ್ತಿ ಒಣ ಬಾರ್ಲಿ ಮೇಜ್ ಫೈಬರ್ ಅಂತ ಅದನ್ನ ಬಾರ್ಲಿ ತಿಂದ್ರಲ್ರಿ, ಅದಂತೂ ನಮ್ಮಲ್ಲಿ ಗೊತ್ತೇ ಇಲ್ರಿ. ಆ ಸ್ಮೆಲ್ಗೆ ನಮ್ಮ ತನ ಚಿತ್ತ ಸಿಗಂಗಿಲ್ರಿ. ಅದನ್ನ ಹಾಕಿಲ್ರಿ, ಅದ್ರ ರೂಢಿನೇ ಇಲ್ಲ. ಮಳೆಗಾಲ ನೋಡಿದ್ರಿ ಅದಲ್ಲ. ಆದ್ರಿಂದ ಕಟ್ ಹಿಂಗ್ ಮಾಡಿ ಹಾಕಿಲ್ರಿ ನಾವು. ನಮ್ಗೆ ಹೊರಪಲ್ ಸಿಗುತ್ತಲ್ಲ ಅದರಲ್ಲೇ ಕಟ್ ಮಾಡಿ ಹಾಕ್ತೇವೆ ನಾವು. ತಂದಿಲ್ಲ ನಮ್ಮ ಕಡೆ ನಾವು ಇಳಿಗಿರಿ ಸರ್. ಮತ್ತೆ ರಾಜಕೀಯ ಅವರು ತಮ್ಮ ನಿಲುವನ್ನು ಮಾಸ್ ಮೀಡಿಯಾ ಅಂದರೆ ಮಾಧ್ಯಮಗಳಲ್ಲೂ ಕೂಡ ತಮ್ಮ ನಿಲುವನ್ನು ಹೇಳಿದರು. ಏನೇನಾಯಿತು ರಾಜಕೀಯದೊಳಗೆ, ಹಿಂಗೆ ಪಲ್ಲಟ ಆಯಿತು, ಏನು ಒತ್ತಡ ಇರೋದನ್ನು, ಅದಕ್ಕೆ ಇವ್ರ ರಿಯಾಕ್ಷನ್ ಏನು, ಇವ್ರ ಪ್ರತಿಕ್ರಿಯೆ ಏನು, ಅವರು ಭಾಳ ನಿಲುವನ್ನು ಸ್ಪಷ್ಟಪಡಿಸಿ ಎಲ್ರಿಗೂ ಗಮನ ಹರಿಸೋ ನೋಡೋಣ. ಇನ್ನೊಂದು ವಾರ 15 ದಿವಸದಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿವರಗಳು ನಮಗೆ ಸಿಗ್ತಾವೆ. ಅವರಷ್ಟೇ ಕಾತುರ ನಮಗೂ ಐತಿ, ಇಡೀ ರಾಜ್ಯವೇ ಎದುರು ನೋಡಕ್ಕೆ. ಈ ನಿಸರ್ಗ ಫಾರ್ಮ್ನಲ್ಲಿ ಈ ಥರದ ಯಂತ್ರದ ಸೌಂಡುಗಳು ಕೇಳ್ತವೆ, ಸಪ್ಪಗಳು ಕೇಳ್ತವೆ. ಯಂತ್ರೀಕರಣವನ್ನು ಕೂಡ ಇಲ್ಲಿ ಅವರು ದಶಕಗಳಿಂದಲೇ ಅಳವಡಿಸಿಕೊಂಡಿದ್ರು. ಹೀಗಾಗಿ ಅವ್ರಿಗೆ ಪ್ರಗತಿಪರ ರೈತ ಅಂತ ಕರೀಲಿಕ್ಕೆ ಅಡ್ಡಿ ಇಲ್ಲ. ನೋಡ್ರಿ, ಈಗ ಒಳ್ಳೆಯ ಹೋರಿಗಳನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ.
ಇದನ್ನು ಶೂಟಿಂಗ್ ಮಾಡೋ ಮುಂದೆ ಅಲ್ಲಿ ಒಬ್ರು ಹಿಂದೆ ಯಾರೋ ನನಗೆ ಆಮೇಲೆ ಹೇಳ್ತಿದ್ರು, ಇಲ್ರಿ ಎಮ್ಮೆಯಾಗಿ ಹೊರಟಿಯವ್ರ ಫಾರ್ಮ್ನಾಗಿದ್ರು ಭಾಳ ಪುಣ್ಯ ನೋಡ್ರಿ. ಆಗಸ್ಟ್ 14ರಂದು ರಾಜೀನಾಮೆ ನೀಡಕ್ಕೆ ಅವ್ರು ನಿರ್ಧಾರ ಮಾಡೀವಿ ಅಂತ ಹೇಳ್ತಾರೆ. ಏನೇ ಆಗಲಿ ದಾಖಲೆಯ ವೀರ ಸೋಲಿಲ್ಲದ ಸರ್ದಾರರಿಗೆ ಏನೋ ಈ ಪ್ರಸಂಗ. ಆದಾಗ್ಯೂ ಅವರನ್ನು ಒಬ್ಬ ಪ್ರಗತಿಪರ ರೈತ ಹೈನುಗಾರ ಅನ್ನೋ ದೃಷ್ಟಿಯಿಂದ ನೋಡಿದಾಗ ಅವರ ಆಲೋಚನೆ, ಮುಂದಾಲೋಚನೆ, ಯೋಜನೆಗಳನ್ನು ಭಾಳ ಆಧುನಿಕ ಶೈಲಿಯನ್ನೂ ಬಳಸ್ಕೊಂಡಾಗ ಕೃಷಿ ಪದ್ಧತಿಗೂ ಬೆಂಬಲ ಕೊಟ್ಟರು. ನಾವೀಗ ಇದನ್ನು ಒಂದು ದಶಕದ ಹಿನ್ನೆಲೆ ಇನ್ನೂ ಸುಧಾರಣೆ ಈ ನೀರಿನ ಹೋಗೋದಾಗ ಅಲ್ಲಿ ಅದು ಹೋಗ್ತೈತೆ, ಸ್ಪ್ರಿಂಕ್ಲರ್ ಗಾರ್ಡನ್ಗೆ ಹೋಗ್ತೈತೆ. ಹೌದು. ನೂರಾರು ಎಮ್ಮೆ ಹಸುಗಳ ಮಧ್ಯೆ ಶಾಂತ ಬದುಕಿನಲ್ಲಿ ಸಾಗಿಸಬಹುದಾದ ಹೈನುಗಾರರ ಜೀವನದಿಂದ ರಾಜಕೀಯದಲ್ಲೂ ತಮ್ಮ ನಿಲುವನ್ನು ಕಂಡುಕೊಂಡಿದ್ದರು. ಆದರೆ ಮಿಶ್ರ ತಳಿ ಹಸುಗಳ ಸಾಕಾಣಿಕೆಯಲ್ಲಿ ಬಹಳ ಮಾಡಿದ್ರು. ಹಾಲಿನ ಉತ್ಪಾದನೆ ಆಗಬೇಕು. ಈಗೊಂದು ಡೈರಿ ಯಶಸ್ವಿ ಆಗಬೇಕಾದ್ರೆ ಹಾಲು ಸಂಪೂರ್ಣವಾಗಿ ದಿನನಿತ್ಯವೂ ಬರ್ತಿರ್ಬೇಕಾಗುತ್ತೆ. ಈ ಹಸುಗಳ ನೋಡಿ ಎಚ್ಚರಿಕೆಯ ಹಸುಗಳನ್ನು ಜಾಸ್ತಿ ಕೊಡಬೇಕು. ಎಲ್ಲವೂ ಆರೋಗ್ಯವಾಗಿ ಒಂದು ಹತ್ತಿರ ಅಂದರೆ ಅದು ಫೋನನ್ನೇ ತಿನ್ನಲಿಕ್ಕೆ ಪ್ರಯತ್ನ ಮಾಡಿತ್ತು ನೋಡ್ರಿ. ಬಹುಶಃ ನೀವೀಗ ಹಿನ್ನೆಲೆಯೊಳಗೆ ಹೊಗೆ ಬರೋದಂತ ಮಾಡಕತ್ತೀರಿ. ಕೊಟ್ಟಿಗೆಯಲ್ಲಿ ಮಣ ಇತ್ಯಾದಿ ಪರಕು ಜೀವಕ ಪಕ್ಷಿಷ್ಟು ಹೊಗೆ ಹಾಕುವಂಥದ್ದು ಹೊಗೆ ಮೂಲೆಯಿಂದ ಅದು ಅಷ್ಟೊಂದು ವಿಶಾಲವಾದ ಪ್ರದೇಶಕ್ಕೆ ಅದು ಕಷ್ಟ. ಸ್ವಲ್ಪ ನನಗೆ ಕಾಟನ ಅವಾಗ ಕಂಡೇ ಬರ್ತದೆ. ತಳಿಗಳ ಬಗ್ಗೆ ನಾನೇನು ಹೇಳಿದ್ವಿ, ಕಂದನ ಕಾಣಿಸ್ತಾವ. ಎಲ್ಲ ಥರದ ತಳಿಯ ಎಮ್ಮೆಗಳನ್ನು ಸಾಕೊಂಡ್ರು. ನೂರಾರನ್ನು ಚಂದ್ರಾಪುರನ್ನು ನಮ್ಮಲ್ಲಿ ಮೃಗಗಳು ಹೆಚ್ಚು ಕಾಣ್ತಾವೆ. ಇದು ಅಂತ ರಗಡ್ರಿ, ಏನು ಮಾಡೋಕ್ಕಾಗೋದಿಲ್ಲ. ರಾಜಕೀಯ ಅಲ್ಲ ನಾವು ಆದ್ರೆ ಅಥವಾ ಏನು ಮೆಚ್ಚಬೇಕಂದ್ರೆ ಹೇಳಿದ್ನಲ್ಲ, ಶಿಕ್ಷಕ ಕ್ಷೇತ್ರದಿಂದ ಸತತವಾಗಿ ಹೋಗ್ಬೋದು. ಮತ್ತು ಹೈನುಗಾರಿಕೆ ಜೊತೆಗೆ ಅದರ ಜೊತೆಗೇ ಈ ಕುರಿ ಆಡುವ ಸಾಕಾಣಿಕೆ ಕೂಡ ಉತ್ತಮವಾದ ಆದಾಯವನ್ನು ತರಬಲ್ಲದು ಅನ್ನೋದಕ್ಕೆ ಇವರ ಪ್ರಯೋಗಗಳು ಸಾಕ್ಷಿ. ಎಷ್ಟಕ್ಕೆ ಎಷ್ಟು ರೇಷಿಯೋ ಇಟ್ಟಿದೆ ಅಂದರೆ ಹೆಣ್ಣೆಷ್ಟು ಗಂಡೆಷ್ಟು ಹಿಂಗೆ ಹಂಗೆ ರೇಷಿಯೋ ಮೇಲೆ ಮಾಡಿಲ್ಲ ಸರ್. ಏನು ಮಾಡಾಯ್ತು ಸರ್, ಈಗ ಸಪ್ರೇಟ್ ತರ್ತೀವಲ್ಲ ಸರ್. ಈಗ ಶಿರೋ 5 ಬಂದಾವ ಸರ್, ರಾಯಚೂರಿಂದ ತಂದಿವ್ರು. ಹೌದು, 5 ಜೋಡಿ ಒಂದು 30 ತಂದಿವಿ ಸರ್. ಅವಕ್ಕಷ್ಟೇ ಕ್ರಾಸ್ ಮಾಡೋದೈತೆ ಸರ್. ಶಿರೋಗೆ ಅಷ್ಟೇ ಕ್ರಾಸ್ ಮಾಡ್ದೈತೆ ಸರ್, ಬೇರೆದಕ್ಕೆ ಕ್ರಾಸ್ ಮಾಡೋರು. ನಾವು ಜಾತಿ ನೋಡ್ತಿರ್ಬೇಕು. ಅದು ಏನ ಸರ್, ಅದು ಒಟ್ಟು ಬೇರೆದಕ್ಕೆ ಕ್ರಾಸ್ ಮಾಡೋರು. ನಾವೆಲ್ಲ ಶಿರೋಯಿ ಆಗಲಿ ಅಂತೇಳಿ ನಾವು ತೊಗೊಂಬಂದಿವಿ ಸರ್. ಕ್ರಾಸ್ ಬ್ರೀಡಿಂಗ್ ಹೊಂದ್ಕೊಳ್ಳುತ್ತಾನೆ, ರೂಢಿ ಆಗುತ್ತಾನೆ. ಹಾಂ ಸರ್. ಆಮೇಲೆ ಈಗ ಉಳ್ದಕ್ಕಂತ ಒಂದು ಬೇರೆ ಹೋಗ್ತೈತೆ ಸರ್. ಅದು ಮೊದಲಿದ್ದಕ್ಕೆ ನಮ್ದು ಆ ಕುರಿ ಆಡುಗಳು ಆಮೇಲೆ ಇದು ಬಣ್ಣೂರ್ ಜೊತೆ ಯಾಕಂದ್ರೆ ನಿಸರ್ಗದತ್ತವಾಗಿ ಅವು ಹೆಂಗೆ ಆಟ ಆಡ್ಕೊಂಡು ಕುರಿ ಆಡುಗಳು ಅದೇ ಥರ ಇದ್ದರೆ ಅವಾಗ ತಂದಿದ್ದೀವ್ರಿ. ಇಲ್ಲಿ ಈಗ 4-5 ಆಗ್ಯಾವ ಸರ್. ಅವು ತಮ್ಮ ಜಾತಿನ ಹುಡುಕಂತಾವನೆ. ಅವು ಬೇರೆ ಕಡೆ ಬರಂಗಿಲ್ಲ ಸರ್ ಅವು. ಆಮೇಲೆ ಕೆಂಗುರಿ ಅದಾವ ಸರ್. ಹಿಂದೆ ಡಾಕ್ಟರ್ ಮನ್ಸೂರ್ ಅವರು, ಚಿದಂಬರ ಮನ್ಸೂರ್ ಅವರು ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ್ದು. ಅದೇ ವೇಳೆಯೊಳಗೆ ಮುಖ್ಯ ಹೊರಟ್ಟಿಯವರು ಬಂದು, ನಾನು ನಿಮ್ಮೆಲ್ಲ ಪ್ರತಿನಿಧಿ ಇದ್ದೀನಿ, ನಿಮ್ಮ ಮುಷ್ಕರ ದಯವಿಟ್ಟು ನಿಲ್ಲಿಸಿ ನಾ ಬೇಡಿಕೆ ಇದರಿಂದ ಬಳ್ಳಾರಿಯಿಂದ ತಂದೀವ್ರಿ. ಅವು 3 ಕೆಂಗುರಿ ಅದಾವ ಸರ್, 1 ಟಗರ್ ಐತ್ರಿ. ಅದಕ್ಕೆ ಅದು ಬೇರೆ ಕಡೆ ಬರೋದಿಲ್ಲ ಸರ್. ಹಿಂಗಾಗಿ ಮೇಲೆ ಜಾಸ್ತಿ ಮೇಂಟೈನ್ ಮಾಡೋದಾಯ್ತು.
ಇಲ್ಲ ಅವೇನಾಗ್ತವೆ ಬಹುತೇಕ ಮಾಡಿ ಅವಕ್ಕೂ ಐತೆ ಭಿನ್ನ ಭೇದ, ಏನು ಸರ್ ಜಾತಿ ಭೇದ ಅಂತಾರಲ್ಲ ಹಂಗೆ. ಇಲ್ಲ ಅಂತಾರೆ ಸರ್, ಆದ್ರೂ ಕ್ರಾಸ್ ಮಾಡಂಗೆ ಅವು ಮೇಯ್ದಾದ್ರೂ ಸಪ್ರೇಟ್, ಅವು ತಮ್ಮ ಜಾತಿ ತಾವು ಸಪ್ರೇಟ್ ಮೇಯ್ತಾವ. ಏನು ಮಾಡ್ಬೇಕು, ಹಂಗೆ ಪ್ರಯೋಗ ಮಾಡ್ತೀನಿ ಅಂತ ಅನ್ನೋದಾದ್ರೆ ಅದ್ರದ್ದು ಈಗ ಶಿರೋಯಿ ಜಾತಿಯು ಆಡಿಗೆ ಅದಕ್ಕೆ ಸಂಪರ್ಕ ಬಂದಂಗೆ ನೋಡ್ಕೊಂಡ್ಬಿಡ್ರಿ, ನೋಡೋಣ ಒಂದಿಷ್ಟು ದಿವಸ ಅದು ಅಂದರೆ ಅದರದ್ದು ಮಸ್ತಿ ಹೆಚ್ಚಿದ್ದಾಗ ತೆಗೆದು ಬೇರೆ ಕಡೆ ಇಟ್ಬಿಟ್ರೆ ಅದನ್ನು ಉಳಿದೋದ್ರೆ ಬಿಡ್ರಿ, ನೋಡೋಣ ಅವಾಗ ಅದು ತಂದು ಏನಾರು ಇತ್ತಪ್ಪ ಹವ್ಯಾಸ ಅಂದ್ರೆ ಇದು ಪ್ರಯೋಗ, ಆಮೇಲೆ ಲಾಸ್ ಆಗ್ಬೋದು ನಿಮ್ಗೆ ಇದ್ರಲ್ಲಿ ಒಂದಿಷ್ಟು. ಶುದ್ಧ ತಳಿ ಉಳಿಯೋದು ಕಷ್ಟ, ಮಿಶ್ರ ತಳಿ ಹಾಕವ ಈಗ ಹೊರಗಿರೋ ನಾವು ಆಡು ಕುರಿ ಹೊರಗೆ ಏನು ಸಿಗ್ತಾವಲ್ರಿ, ಶುದ್ಧ ತಳಿ ಅಂತ ಹೇಳುವು ಬಹಳ ಕಷ್ಟ. ಹಿಂಗಾಗಿ ಅವು ಕುರಿ ಆಡುಗಳಲ್ಲಿ ಗುಂಪುಗಾರಿಕೆ ಮತ್ತು ಅವುಗಳ ನಡುವೆ ತಮ್ಮ ಅಂತರ ಕಾಯ್ಕೊಳ್ಳೋದು. ಮಧ್ಯೆ ಮಧ್ಯೆ ಬರೋ ಈ ರಾಜಕೀಯದ ತುಣುಕುಗಳಿಗೆ ಹಿನ್ನೆಲೆಯಾಗಿ ನಾನು ಅವರ ಸಾಧನೆಯನ್ನು, ಅವರು ಒಬ್ಬ ದೈಹಿಕ ಶಿಕ್ಷಣದ ಶಿಕ್ಷಕರು, ಇವತ್ತಿಗೂ ಮಾಸ್ತರ ಸಾಲಿ ಮೇಸ್ಟ್ರು ಅಂತಲೇ ಈ ಮೇವಿನ ಬಾವಣಿ ನೋಡಿದ ಮೇಲೆ ಅಲ್ಲಿರೋ ರೈತರೊಂದಿಗೆ ಅಂದರೆ ಅಲ್ಲಿಯ ಕಾರ್ಮಿಕರೊಂದಿಗೆ ನಾನು ಮಾತಾಡ್ತಿದ್ದೆವು. ಸಾಧ್ಯ ಆದಷ್ಟು ಇದು ಮೈ ಬೀಳ್ತಾ ನಿಂತ್ಕೊಂಡು ಇಲ್ಲೆಲ್ಲರೂ ಕರ್ರಗೆ ಕಪ್ಪಗೆ ಗಾಡಿಗೆ ಬಣ್ಣದ್ದು ಅಥವಾ ಭಂಡಾರ ಪಡೆದಂಥ ಮೇವಿತ್ತು ದಯವಿಟ್ಟು ದನಗಳಿಗೆ ಹಾಕಬೇಡ್ರಿ, ಅದರಿಂದ ಆರೋಗ್ಯಕ್ಕೆ ಬಹಳ ಹಾನಿ ಆಗ್ತದೆ ಅನ್ನೋದಕ್ಕೆ ಕೆಲವೊಂದು ಪ್ರಯೋಗದ ಮೂಲಕ ಅವ್ರಿಗೆ ತೋರಿಸಿದೆ. ಅಂದರೆ ಅದನ್ನು ಪ್ರತ್ಯಕ್ಷ ಇಂಥ ಮೇವು ಹಾಕಬೇಡ್ರಿ, ಭಂಡಾರ ಇರಬೇಕು, ಕಾಡಿಗೆ ಬಂದದ್ದು ಕಪ್ಪಾಗಿ. ಅದನ್ನು ಡಾಕ್ಟರ್ ಲಕ್ಷ್ಮೀನವರು ಪಶುವೈದ್ಯಕೀಯ ಆಸ್ಪತ್ರೆ ಮುಖ್ಯಸ್ಥರಿದ್ದಾಗ ಒಂದು ಸಂಶೋಧನೆ ಪ್ರಕಾರ ಕ್ಯಾಲ್ಸಿಯಂ ದೋಷದಿಂದ ಹಿಂದೂ ದನಗಳ ವಿಶೇಷವಾಗಿ ನೆಲಕ್ಕೆ ನೆಲ ಹಿಡಿತಾವ, ಮುಂದಕ್ಕೆ ಅಲ್ಲಿನವರು ಭಯಂಕರ ಕಡಿಮೆ ದನಗಳಂತೂ ದುಡಿಯೋಕೆ ಎಫೆಕ್ಟ್ ಆಗ್ತದೆ ಅಂತ ಡಾಕ್ಟರ್ ಲಕ್ಷ್ಮೀನವರು ಸೆಟ್ ಮಾಡಿದರು. ನನಗೊಂದಿಷ್ಟು ಮಾಹಿತಿ ಸಿಕ್ಕಿತ್ತು. ನೋಡೋಣ, ಈ ವಿಡಿಯೋ ನೀವು ನೋಡಿ ಮುಗಿಸಿದ್ರೊಳಗನ ಅಂದ್ರೆ ಇನ್ನೊಂದು ದಿವಸ 2 ದಿವಸದೊಳಗೆ ಮತ್ತೆ ಏನೋ ಬದಲಾವಣೆ ಆಗ್ತದೆ ಅನ್ನೋದನ್ನು ನಾವು ನೋಡಿದೆ. ಇದು ರಾಷ್ಟ್ರ ಮಟ್ಟದ ಸುದ್ದಿ ಆಗೋದೈತಿ ಮತ್ತು ರಾಜಕೀಯದಲ್ಲಿ ಜನಗಳಿಗೆ ಪ್ರತಿಯೊಂದು ಮೊದಲೆಲ್ಲ ಸ್ವಾತಂತ್ರ್ಯದಿಂದ ಹೋರಾಡಬೇಕು, ಅಡ್ಡಾಡಬೇಕು. ತುಂಬ ಜನಪ್ರಿಯವಾಗಿರುವಂಥ ಶ್ರೀಯುತ ಬಸವರಾಜ ಹೊರಟ್ಟಿಯವರು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಒಂದು ಬಂದಾಗ ಸಿಕ್ಕಿತ್ತು, ಬಹಳ ವರ್ಷಗಳ ಮೊದಲು. ಅವರು ಯಾವುದೋ ಒಂದು ಅವರ ಇಲೆಕ್ಷನ್ಗೆ ಅಂದರೆ ಚುನಾವಣೆಗೆ ಬಂದಾಗ ಪ್ರಚಾರಕ್ಕಾಗಿ ಬಂದಿದ್ದರು. ಆದರೆ ಖಂಡಿತವಾಗ್ಲೂ ಅವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಶಿಕ್ಷಕರಿಗೆ ಬಹಳಷ್ಟು ನೆರವು ಮಾಡಿದ್ದು ನಾನು ಒಬ್ಬ ಅಲ್ಲಿಯ ಅಧ್ಯಾಪಕನಾಗಿದ್ದುಕೊಂಡು ನೋಡಿದ್ದೀನಿ, ಅದನ್ನು ಮೆಚ್ಚಿದ್ದೀನಿ. ಎಲ್ಲರ ಮೆಚ್ಚುಗೆಗೆ ಪಾತ್ರ. ಫಾರಮ್ನಲ್ಲಿನೇ ಪಶು ಆಹಾರದ ತಯಾರಿಕೆ ಏನೇನು ಬೇಕು ಎಲ್ಲ ಥರದ ಆಹಾರ ಧಾನ್ಯಗಳನ್ನು ಸೂತ್ರದ ಪ್ರಕಾರ ದೊಡ್ಡ ಪ್ರಮಾಣದಲ್ಲಿ ತರಿಸಿ 100 ಹಸು ಎಮ್ಮೆಗಳಿಗೆ ದಿನನಿತ್ಯ ಕೊಡುವಂಥ ವಿಧಾನ. ಹಿಂಗಿದ್ದರೆ ನೋಡ್ರಿ, ಪ್ರಾರಂಭಕ್ಕೆ ಬಸವರಾಜ ಹೊರಟ್ಟಿಯವರು ತಮ್ಮ ಹಿಂದಿನ ದಿನಗಳಲ್ಲಿ ರಾಜಕೀಯ ಪ್ರವೇಶ ಆದಾಗ ಅಲ್ಲಲ್ಲಿ ಭಾಷಣ ಮಾಡಬೇಕಾಗ್ತದೆ. ಯಾವುದೋ ಇಲ್ಲಿ ನಾವು ಗಮನಿಸಬೇಕಾದ್ದು ಸಾಕಷ್ಟು ಗಾಳಿ, ದೊಡ್ಡ ಪ್ರಮಾಣದೊಳಗೆ ಗಾಳಿ ಮತ್ತು ಬೆಳಕು ಬರುವಂಥ ಒಣಗಿಸಿ ನಮ್ಮಲ್ಲಿ ಕೋಳಿಗೆ ಹಾಕ್ತೇವೆ, ಗೋಳಿನ ಒಳಗೆ ಡಾರ್ಕ್ ಆಗಿದ್ದು ಈ ಗೋಳಿನ ಒಳಗೆ ಹಾಕಿದ್ರೆ ಅವಕ್ಕೆ ಟಾಕ್ಸಿನ್ ಏನೋ ಗಾಡಿಗೆ ಕಪ್ಪೊಂದು ಭಂಡಾರ, ಅದಕ್ಕೆ ಯಾವಾಗಲೂ ಪಶ್ಚಿಮಕ ದೋಷ ಒಂದೇದ್ದು. ಎರಡನೇದು ಮುಂದೆ ಅದನ್ನ ಭಾಳ ದಿವಸ ಹಾಕಿದ್ರು ಅಂತಂದ್ರೆ ಹೊಳ್ಳಿ ಅದು ಏನು ಹಾಕಿರ್ತೈತಿ, ಮೈಯಾಗಿನ ಕ್ಯಾಲ್ಸಿಯಂ ಹೀರ್ಕೊಂತೈತೆ. ಆ ಕ್ಯಾಲ್ಸಿಯಂ ಅಂಶ ಹೋತು ಅಂತಂದ್ರೆ ದನ ವೀಕ್ ಆಗ್ತಾವ, ಹಾಲು ಹಿಂಡವು, ಮತ್ತಿಷ್ಟು ಕಾಲು ಹೋಗ್ತಾವ, ಹಿಂದಲ್ ಕಾಲು, ಇವೆಲ್ಲ ಸಪೋಸ್ ನಾವು ಹೆಂಗೋ ಮಾಡ್ತೇವೆ ಅಂದ್ರೆ ಒಂದೊಂದ್ಸಲ ಟಾಕ್ಸಿನ್ ಸ್ವಲ್ಪ ಮಾಡೋಣ. ಅದು ಏನಿಲ್ಲ, ಅದು ಏನ್ ತಪ್ಪಿಸ್ಬಿಟ್ರಪ್ಪ ಅಂದ್ರೆ ಅದು ಸಾಧ್ಯ ಆದಷ್ಟು. ಆದ್ರೆ 1-2 ಹೋದ್ರೆ ಏನಾಗೋದಿಲ್ಲ.
ಈಗ ನಾವ ಶೇಂಗಾದ ಕಾಳು ತಿನ್ನು ಮುಂದೆ ಒಂದು ಇಸ್ಗಾಳ ಒಂದಕ್ಕೆ ನಡೀತಿರುತ್ತೆ ಬರೇ ವಿಸ್ಗಾಳ ಹಂಗಾಗ ಅದು ಸಹಿತ ಹಂಗ ಸಾಧ್ಯ ಇದ್ದಷ್ಟು ತಪ್ಸೋದು ಭಾಳ ಚಲೋ ಅರ್ಕಲ್ ಆದ್ರೂ ಅಡ್ಡಿಲ್ಲ ಅವತ್ತು ಮೇವು ಅದು. ಅವರು ಶಿಕ್ಷಕರಾಗಿದ್ದರೂ ಕೂಡ ಸಾರ್ವಜನಿಕ ಜೀವನದೊಳಗೆ ಸಾಕಷ್ಟು ಉತ್ತಮ ಭಾಷಣ ಮಾಡೋದಾಗಲಿ ಇತ್ಯಾದಿ ಮಾಡೋದು. ಅವರು ತಮ್ಮ ಒಂದು ಸದನದೊಳಗೆ ಸಭಾಪತಿ ಇದ್ದಾಗಲೇ ಕುರುಗಳಲ್ಲಿ ಅಶಕ್ತತೆ ಬರೋದು ಅವುಗಳಿಗೆ ಭೇದಿ ಆದಾಗ ಒಂದು ನೆನಪಿರಬೇಕು, ಅದು ಭೇದಿ ಆದಾಗ ನಾವು ಅವುಗಳಿಗೆ ಸಾಕಷ್ಟು ನೀರನ್ನು ಕುಡಿಸ್ತಾ ಇರಬೇಕು. ಒಂದು ದೊಡ್ಡ ಕರೀಬೇಕು, ಇಲ್ಲ ಹಾಲನ್ನು ಕುಡಿತಿದ್ರೆ ಹಾಲು ಕುಡಿಸ್ಬೇಕು. ಭಾಳ ಮಂದಿ ಹೊಟ್ಟೆ ಜಾಸ್ತಿ ತಂದು ಹಾಲು ಕುಡಿಸೋದು ಕಡಿಮೆ ಮಾಡ್ತಾರೆ. ಇದು ಸಂದರ್ಶಕರೊಬ್ಬರಿಗೆ ಅವರು ತಮ್ಮ ಆಲ್ಬಮ್ನಿಂದ ಫೋಟೋ ತೋರ್ಸಕತ್ತಾರೆ. ಇಂತಿಂಥವ್ರ ಜೊತೆಗೆ ಅವರು ಕ್ರೀಡಾಪಟು ಆಗಿದ್ದನ್ನು ಹೇಳಿದರು. ಗುಣಧರ್ಮನೇ ಹಂಗೈತೆ. ಆಮೇಲೆ ಒಂದೇ ಇದಕ್ಕೆ ಕಂಡು ಬರೋದಿಲ್ಲ. ನಾವು ಇಲ್ಲಿ ಕೋಳಿ ಉತ್ಪಾದನೆಗೆ ಸತ್ರ ಮಾರ್ಟಾಲಿಟಿ ಅಂತೀವಿ. ಏನಂತಾರೆ? ಇದಕ್ಕೂ ಮಾರ್ಟಾಲಿಟಿ ಹೌದು, ಇದಕ್ಕೂ ಮಾರ್ಟಾಲಿಟಿನೇ. ಸಾವಿನ ಪ್ರಮಾಣ ಮಾರ್ಟಾಲಿಟಿ. ಮಾರ್ಪಿಡಿಟಿ ಅಂದ್ರೆ ಎಷ್ಟು ದನಕ್ಕೆ ಆರಾಮಿಲ್ಲ. ಮಾರ್ಟಾಲಿಟಿನೇ ಅನ್ರಿ ಇದಕ್ಕೆ. ನಾವು ಕೋಳಿ ಹೌದು. ಎಲ್ಲದ್ರಿಗೂ ಮನುಷ್ಯರೊಳಗೂ ಮಾರ್ಟಾಲಿಟಿ ಇದೆ ಅಲ್ಲ. ಅವ್ರದ್ದು ದೃಢಾವತಾರ ಅಂತ ಅವ್ರ ಅಪ್ಪಾರ ಇದ್ದಾರೆ ವಯಸ್ಸಾದ ಡಾಕ್ಟರ್. ಒಂದು 15-20 ಸಾವಿರ ಕೋಳಿ ಅವ್ರ ಕಡೆನೇ ಮೇಂಟೈನ್ ಮಾಡ್ತಿದ್ದಾರೆ. ಒಂದ್ಸಲ ರೋಗ ಬಂತಂದ್ರೆ ಹಿಂಗೆ ಕೊಡ್ತಿದ್ದೆ, ಚಕ್ ಅನ್ಸ್ಬಿಡ್ತಿದ್ದಾರೆ ಉಂಡಾಡಿದ್ರು. ನೋಡ, ಇದು ಒಂದ್ ಸಾಯಿದ್ರಲ್ಲಿ ಅನಂತ ಸಾಯ್ತು. ಇದು ಒಂದು ಹೋಗೋದು ಬೇಷೋ ಏನೋ ಅಷ್ಟು ಹೋಗೋದು ಬೇಷ ತೆಗೆದು ಹೋಗಿಬಿಡೋದು, ಸುಟ್ಟು ಬಿಡು, ಇಲ್ಲಾಂದ್ರೆ ಹೋಗ್ಬಿಡು. ಮಧ್ಯೆ ಮಧ್ಯೆ ಅವರ ಗೃಹ ಕಚೇರಿ ಅವರ ಸಭಾಪತಿ ಇದ್ದಾಗ ಅತ್ಯಂತ ವೈಭವಯುತವಾದಂಥ ಮನೆಯಲ್ಲಿನ ಒಂದು ವಿವಿಧ ಭಾಗಗಳನ್ನು ಒಬ್ಬ ತೋರಿಸಿದೆ. ಮಾಧ್ಯಮದ ಸಂದರ್ಶಕ ಇವರ ಎಲ್ಲ ಒಳ ಮನೆಯಲ್ಲಿ ಎಲ್ಲ ಭಾಗಗಳನ್ನು ಭೇಟಿ ಮಾಡಿ ಪರಿಚಯ ಮಾಡಿಕೊಡ್ತಾನೆ. ಸುಂದರವಾದಂಥ ಒಂದು ಸಂದರ್ಶನ ಅವ್ರು ಮಾಡಿದ್ರು. ಈಗ ಯಾರು ಹೊರಗಡೆ ಜನ ಕಾಯ್ತಾ ಇದ್ದಾರೆ ಅಂದ್ಕೊಂಡು ತಮ್ಮ ಜನರನ್ನು ಭೇಟಿಯಾಗಲಿಕ್ಕೆ ಮನೆಯಲ್ಲಿ ಆ ಗೃಹ ಕಚೇರಿ ಅಂತಾರಲ್ಲ ಅಲ್ಲಿನೇ ಭೇಟಿಯಾಗಲಿಕ್ಕೆ ಅವ್ರು ಹೊಂಟರು. ನೋಡ್ತಾರೆ ಅವು 22 ಹೆಣ್ಣು ಶರ್ಟು ಪ್ಯಾಂಟ್ ನೋಡಿ. ಬೇರೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಅವ್ರು ಭೇಟಿ ಕೊಟ್ಟು ಅದನ್ನು ಕುಸುಗಳನ್ನು ವಿಚಾರಣೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ. ಅತ್ಯಂತ ಖುಷಿಯಿಂದ ಬಸವರಾಜ ಹೊರಟ್ಟಿಯವರು ತಮ್ಮ ಕೋಣೆಗಳನ್ನು ಸಹಿತ ತೋರಿಸಿದರು. ಇದು ಅವರ ಅಡುಗೆ ಮನೆ. ಆಹಾ, ಲಕ್ಸುರಿಯಸ್ ಅಡುಗೆ ಮನೆ. ಅಲ್ಲಿ ಬಂದವರಿಗೆ ಹೋದವರಿಗೆ ಅಲ್ಲಿರುವವರಿಗೆ ಆಳು ಹೂಳು ಕಾಳುಗಳಿಗೆ ಎಲ್ರಿಗೂ ಉತ್ತಮ. ನೋಡ್ರಿ, ಇದು ಅವ್ರ ಸಭಾಭವನ, ಗೃಹ ಕಚೇರಿ ಒಳಗಿರುವಂಥ ಸಭಾಭವನ. ರಾತ್ರಿಗೆ ಏನು ಹಾಕ್ತೀರಿ ಶ್ರೀಕಾಂತಣ್ಣ? ರಾತ್ರಿ ಮೇವು ಬಾರ್ಲಿ ಮೇವು ಹಾಕ್ತಿರಿ ಸರ್. ಒಣ ಮೇವು ರೀ, ಒಣ ಕಣಕಿ ಚಾಪ್ ಮಾಡಿದ್ವಿ ಮೇವು ಹಾಕ್ತಿರಿ ಸರ್. ಅವ್ರಿಗೆ ಹೇಳ್ರಿ, ದನದ ಮಾಲಕರಿಗೆ ಬಾರ್ಲಿ ಹಾಕ್ತಿವಿ ಸರ್. ನೀವು ಕೇಳ್ಬೇಕು ಪ್ರಶ್ನೆ. ಈಗ ಮತ್ತು ನಿಮ್ಮಲ್ಲಿ ಪದ್ಧತಿಗೆ ಸಿಗುತ್ತೆ ಕಲಿಕೆ ಸಿಗುತ್ತೆ. ಎರಡು ಕಡೆ ಹಸಿಮೇವು ಹಾಕ್ಬಾರ್ದು ಆಗತ್ತೆ. ಈಗ ನಾವು ಹಸಿಮೇವು ರೋಡಿನ ಇಕ್ಕಿಲ್ರಿ ನಮ್ಮಲ್ಲ. ಮಳೆಗಾಲದ ಅಷ್ಟೇ ಸಿಗ್ತೈತಿ ನಮ್ಮಲ್ಲಿ ಸಂಪ್ರದಾಯ ಐತೆ. ಮಳೆಗಾಲದ ಹಾಕ್ತೀವಿ, ಅದು ಕಡಿಮೆ ಪ್ರಮಾಣ. ಹೌದು, ಜಾಸ್ತಿ ಒಣ ಮೇವು ಬಾರ್ಲಿ ಯೂಸ್ ಮಾಡ್ತೀವಿ. ಮೇಷ್ ಫೈಬರ್ ಅಂತ ಅಲ್ಲಿ ಬೆಳೆದ ಅದನ್ನ ಹಾಕ್ತೀವಿ. ನಮ್ಮಲ್ಲಿ ಅದೊಂದು ಬಾರ್ಲಿ ಇರ್ತಂದ್ರಲ್ಲಿ ಅದೊಂದು ನಮ್ಮಲ್ಲಿ ಗೊತ್ತೇ ಇಲ್ರಿ. ಆ ಸ್ಮೆಲ್ಲಿಗೆ ನಮ್ಮ ತನ ಸಿಗಂಗಿಲ್ರಿ ಅದ್ರಲ್ಲಿ.
ಅದನ್ನ ಹಾಕಿಲ್ರಿ, ಅದ್ರ ರೂಢಿನೇ ಇಲ್ಲ ನಮಗೆ, ಆಗ ನೋಡಿದ್ರಿ ಅದೆಲ್ಲ. ಆದ್ರಿಂದ ಕಟ್ ಹಿಂಗೆ ಮಾಡಿ ಹಾಕಿಲ್ರಿ ನಾವು ನಮ್ದು ಹೊರಪಲ್ ಸಿಗುತ್ತಲ್ಲ ಅದರಲ್ಲೇ ಕಟ್ ಮಾಡಿ ಹಾಕ್ತೇವೆ ನಾವು. ಮಿಷಿನ್ ತಂದಿಲ್ಲ ನಮ್ಮ ಕಡೆ ನಾವು ಇಳಿಗಿರಿ ಸರ್. ರಾಜ್ಯದ ಮೂಲೆ ಮೂಲೆಗಳಿಂದ ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ಬಂದಂಥ ಜನರ ಜೊತೆಗೆ ಅವರು ಚರ್ಚೆ ಮಾಡ್ತಾರೆ. ಜನತಾ ದರ್ಶನ ಅಂತಾರಲ್ಲ, ಆ ರೀತಿ ಒಳ್ಳೆಯ ಸಂಪ್ರದಾಯ. ಈ ಸಂಪ್ರದಾಯವನ್ನು ಅವರು ಮುಂದುವರಿಸ್ಕೊಂಡು ಹೋದರು ಅವರು ಇರುವವರೆಗೂ. ಅಲ್ಲದೆ ಅವರು ತಮ್ಮ ಕಚೇರಿಯಲ್ಲಿ ಹಾಕಿರುವಂಥ ಒಳಗಡೆ ಮಹಾನಾಯಕರ ಫೋಟೋಗಳನ್ನು, ಹಿಂದಿನ ಸಭಾಪತಿಗಳ ಬಗ್ಗೆ ಅವರ ಇವತ್ತು ಕೃಷಿ ಎಷ್ಟೇ ಪ್ರಗತಿ ಹೊಂದಿದೆ ಅಂದರೆ ಯಂತ್ರೀಕರಣ ಪೂರ್ಣವಾಗಿ ಅವಶ್ಯಕತೆ. ಯಾಕಂದರೆ ಜನಗಳ ಸಂಖ್ಯೆನೂ ಕಡಿಮೆ ಆಗತ್ತೆ, ದನ ಸಾಕೋದು ಮಂದಿ ಒಳ್ಳೆ ಅನ್ನಕತ್ತಾರೆ. ಅಥವಾ ಸಾಕೋದು ಕಡಿಮೆ ಇದ್ದಾರೆ, ಸಾಕೋ ದನಗಳ ಸಂಖ್ಯೆನೂ ಭಾಳ ಕಡಿಮೆ. ಇದನ್ನು ನಾನು ಭಾಳ ಸಾರಿ ದನದ ಜಾತ್ರೆ, ದನದ ಸಂಖ್ಯೆ ಒಳಗೆ ಹೋದಾದರೂ ಕೂಡ ನಾನು ಗಮನಿಸ್ತೀನಿ. ಒಬ್ಬ ಪಶುವೈದ್ಯನಾಗಿ ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಕಂಡು ಬಂದದ್ದಿಷ್ಟೇ ಕಷ್ಟಪಡಕ್ಕೆ ಹೋಗ್ತೀನಿ ಇದು ಹೊರದೇವರ ಹೋರಿಗಳಲ್ಲಿ ಒಂದು. ಇಂಥವು ಬಹಳಷ್ಟು ಹೋರಿ ಎತ್ತುಗಳು ಅವರ ಕೊಟ್ಟಿಗೆಯಲ್ಲಿ ನಾವು ಕಂಡ ತಕ್ಷಣ ಮೈ ತಿಳ್ಕೋಬೋದಿದೆ. ಒಳ್ಳೆಯ ದೇಸಿ. ತಮ್ಮ ಗೃಹ ಕಚೇರಿಯಲ್ಲಿರುವ ವಿವಿಧ ಸ್ಪೀಕರ್ಗಳು, ಮಾಜಿ ರಾಜಕೀಯ ನಾಯಕರುಗಳ ಫೋಟೋವನ್ನು ಹೆಂಗೆ ಹಾಕಿದ್ರು, ಹೆಂಗೆ ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಹೊಂದಿಸಿದ್ರು ಅನ್ನೋದನ್ನು ಮಾಧ್ಯಮದ ಸಂದರ್ಶಕನೊಬ್ಬರಿಗೆ ಅವರು ತೋರಿಸ್ಕೊಂಡು ಹೇಳಕತ್ತಾರೆ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಒಳಗಿನ ಗೃಹ ಕಚೇರಿನ. ಅವ್ರು ಇರುವವರೆಗೂ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು. ಇದು ಹಿಂದಿನ ಫೋಟೋ, ಬಹಳ ಹಿಂದಿನ ಫೋಟೋ. ಹೆಚ್ಚಿಗೆ ಇತ್ತು ಖರೆ. ನೀವು ಹಸಿರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ದಿವಸ ಸ್ವಲ್ಪ ಹೆಚ್ಚು ಮಾಡ್ಕೊತ ಅದಕ್ಕೆ ಪಚಿನ ಆಗೈತಿಲ್ಲ ಅನ್ನೋದನ್ನ ನೋಡಿಕೊಂಡು ಮುಂದೊಂದು ಟೈಮಿಗೆ ಪೂರ ಹಸಿರು ಮ್ಯಾಗ ಇಟ್ಟರು ಏನಾಗೋದಿಲ್ಲ ಅವಾಗ. ಮತ್ತೆ ಒಂದ್ ದಿವ್ಸ ಹಸಿರು ಒಂದ್ ದಿವ್ಸ ಒಣದ ಇಡಬೇಡ್ರಿ. ಹಸಿರು ಅನ್ನೋದು ಭಾಳ ಇಲ್ಲ ನಿಮಗೆ ಹೇಳಿದ್ರಿ ಅವರು. ನಮ್ಮಲ್ಲಿ ಹಸಿ ಮೇವು ಹಾಕಿಲ್ಲ ನಾವು ಅವ್ರಿಗೆ. ನೀವು ಹಸಿ ಮೇವು ಫುಲ್ ಅಡಾಪ್ಟ್ ಆಗ್ತಂದ್ರೆ ಅದು ನೀವು ಹಿಂಗೆ ಮುಸ್ರಿ ಹಾಕೋದು ನಿಲ್ಲಿಸ್ಬಿಡ್ರಿ, ನಡೀತೈತಿ. ಅವಾಗ ಉಳಿದ ಅವಶ್ಯ ಇಲ್ಲ. ಇದು ಹಿಂಡಿ ಪಂಡಿ ಅಷ್ಟಕ್ಕೊಂದು ಹಾಕೋದು ಅವಶ್ಯಕತೆ ಬರೋದಿಲ್ಲ. ಸೀತ ನಮ್ಮಲ್ಲಿ ಅಂದ್ರೆ ಟೈಮ್ ಯೂಸ್ ಮಾಡಿದ್ರೆ ಅದ್ರ ಪುಡಿ ಮಿಕ್ಸ್ ಮಾಡಿ ಹಾಕ್ತಿರುತ್ತೆ. ಅದು ಬರ್ತದೆ ಅದನ್ನ ಹಾಕ್ತೇವೆ, ನೀವು ಅದನ್ನ ಹಾಕ್ತೇವೆ ಅಂದ್ರೆ ಎರಡು ಮೇ ಅದನ್ನೇ ಇದು ಭಾಳ ಮುಖ್ಯ ಅಂಶ. ಖರೀದಿ ಮಾಡಿದವರು ಇದ್ರಾಗಂತೂ ನಾನು ಪ್ರತಿ ಸರಿ ಈ ಸಮಸ್ಯೆ ಕೇಳ್ತೀನಿ. ದನದ ಸಂತೆ ತೊಗೊಂಬಂದಿರ್ತಾರೆ, 3 ದಿನ 4ನೇ ದಿವ್ಸಕ್ಕೆ ದವಾಖಾನಿಗೆ ತೊಗೊಂಬರ್ತಾರೆ ದನ. ಎಲ್ಲಿ ಖರೀದಿ ಮಾಡಿದ್ದಾನಪ್ಪ ಅಂತ. ಹ್ಞೂ ರೀ ಸರ್ ಅಂತ ಅವಾಗ ಗೊತ್ತು. ದಿನಚರಿ ಕೇಳ್ಕೊಂಬಂದಿರಲ್ಲ, ಬಂದಿರೋದಲ್ಲ, ಸೀದಾ ಬಂದು ಗಾಡಿ ಐತಿ ತೊಗೊಂಡೋಗಿ ಮನೆ ಟಿವಿ ಇಟ್ಟಿರೈತಿ ತೊಗೊಂಡೋಗಿ ಇಟ್ಬಿಡೋದು. ಬಂಧುಗಳೇ, ನಾವು ವಿಡಿಯೋ ಮುಕ್ತಾಯದ ಹಂತಕ್ಕೆ ಬಂದೇವಿ. ವೀಕ್ಷಿಸಿರಿ. ಬರೋದು ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ನೋಡೋಣ. ಹಾಗೆಯೇ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆಯೇ ಪ್ರೋತ್ಸಾಹ ಕೊಡ್ರಿ, ಬೆಂಬಲ ಕೊಡ್ರಿ. ಬೆಳೆದರ್ಮೇಲೆ ಹಂಗೈತೆ. ಆಮೇಲೆ ಒಂದೇ ಇದಕ್ಕೆ ಕಂಡು ಬರೋದಿಲ್ಲ. ನಾವು ಇಲ್ಲಿ ಕೋಳಿ ಫಾರ್ಮ್ದಾಗೆ ಸತ್ರ ಮಾರ್ಟಾಲಿಟಿ ಇದೆ. ಇದಕ್ಕೂ ಮಾರ್ಟಾಲಿಟಿ ಹೌದು, ಇದಕ್ಕೂ ಮಾರ್ಟಾಲಿಟಿನೇ. ಸಾವಿನ ಪ್ರಮಾಣ ಮಾರ್ಟಾಲಿಟಿ. ಮಾರ್ಬಿಡಿಟಿ ಅಂದ್ರೆ ಎಷ್ಟು ದನಕ್ಕೆ ಆರಾಮಿಲ್ಲ, ಮಾರ್ಟಾಲಿಟಿನೇ ಅನ್ರಿ ಇದಕ್ಕೂ. ನಾವು ಕೋಳಿ ಫಾರ್ಮ್ದಾಗೆ ಹೌದು. ಎಲ್ಲದ್ರಿಗೂ ಒಂದು ಕಡೆ ಮನುಷ್ಯರೊಳಗೂ ಮಾರ್ಟಾಲಿಟಿ ಇದೆ ಅನ್ನೋದು. ಯಾರಣ ಅವ್ರದ್ದು ದೃಢಾವತಾರ ಅಂತ ಅವ್ರ ಅಪ್ಪಾರ ಇದ್ದಾರೆ, ವಯಸ್ಸಾದ ಮುದುಕರು, ಅವ್ರು ಡಾಕ್ಟರ್ ಅವರು. ಅವ್ರ ಕಡೆ ಒಂದು 15-20 ಸಾವಿರ ಕೋಳಿ ಅವ್ರ ಕಡೆನೇ ಮೇಂಟೈನ್ ಮಾಡ್ತಿದ್ದಾರೆ. ಒಂದ್ಸಲ ರೋಗ ಬಂತಂದ್ರೆ ಹಿಂಗೆ ಸುದ್ದಿ ಆಗ್ತಿದೆ ಕೊಡ್ತಿದ್ದೆ, ಚಟ್ ಅನ್ಸ್ಬಿಡ್ತಿದ್ರು ಉಂಡಾಡಿದ್ರು. ನೋಡ, ಇದು ಒಂದ್ ಸಾಯಿದ್ರಲ್ಲಿ ಅನಂತ್ ಸಾಯ್ತು. ಇದು ಒಂದು ಹೋಗೋದು ಬೇಷೋ ಏನೋ ಅಷ್ಟು ಹೋಗೋದು ಬೇಷ ತೆಗೆದು ಹೋಗ್ಬಿಡೋದು, ಸುಟ್ಟು ಬಿಡು, ಇಲ್ಲ ಅಂದ್ರೆ ಹೋಗುದು ಬಿಡು.
ಯಾಕಂದ್ರೆ ಏನ್ ಮಾಡ್ತಾರೆ ಈ ನೀವ್ ಹೇಳ್ದಂಗ್ ಬಾಳ ಮಂದಿ ಅಲ್ಲಿ ಹಸರು ಸಿಗತ್ತಪ್ಪ ಅಂದ್ರೆ ಹೋದ ಮರದಿನ ಅಲ್ಲ ರಾತ್ರಿನ ಹಸರು ಜಿಗದ್ ಇಟ್ಬಿಡ್ತಾರ ಅದಕ್ಕೆ ತ್ರಾಸ ಮಾಡ್ರು ಒಮ್ಮೆ ತಮ್ಗೆ ಪಚನ ಆಗೋದಲ್ಲ. ಇಲ್ಲಿ ಇದನ್ನ ತಿಂದೋಗಿರ್ತಾರೆ ಅವು ಹೋಗಿ ಮೊದಲು ನೀವು ಈ ಫಸ್ಟಿಗೆ ಹೋಗಿ 5-6 ದಿವಸ ನಿಮ್ಮ ಯಾವತ್ತು ತಿನ್ನಂಗಿಲ್ಲ ಜಾಗ ಬದಲು ನೀವು ಹುಟ್ಟಿದಂದ್ರೆ ಹೊಟ್ಟೆ ತಿಂದಿರ್ತಾರೆ. ಬೇರೆ ಕಡೆ ತಂದಿದ್ರೆ ನಡೀತಿತ್ರಿ ಅದ ಇಲ್ಲೇ ಹುಟ್ಟಿದಕ್ಕೆ ಇಷ್ಟಿಷ್ಟು ಕಟ್ ಮಾಡಿ ತಿಂದೈತ್ರಿ ನಿಮ್ಮ ಒಂದು 4 ದಿವಸ ಬೇಕು ಕಟ್ ಆಗುತ್ತೆ. ಇಷ್ಟಕ್ಕೆ ಒಂದೊಂದು 2 ಇಂಚು ದೊಡ್ಡದು ಮಾಡ್ಕೊಂತ ಹೋಗ್ರಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂತ ಈ ಹತ್ತಿ ಕಾಳು ಮತ್ತೆ ಇನ್ನೊಂದು ಅಂದ್ರೆ ಅವ್ರು ಎರಡು ಸಿಗ್ತಾವ ನಿಮ್ಮಲ್ಲಿ ಇಲ್ಲ ಸಿಗೋದಿಲ್ಲ. ಅದ್ರದ್ದು ಇದು ಸಿಗುತ್ತೆ ಹಿಂಡಿ ಹತ್ತಿಕಾಳು ಹಿಂಡಿ ಸಿಗುತ್ತೆ. ಅದರ ಹತ್ತಿಕಾಳು ಹಿಂಡಿನ ಹತ್ತಿಕಾಳು ಹಿಂಡಿ ಸಿಗುತ್ತೆ. ನಾವು ಅದನ್ನ ಹಾಕ್ತೀವಿ ಹತ್ತಿಕಾಳು ಹಿಂಡಿ ತೊಗರಿನ ಸಾಕು. ಇಲ್ಲ ಅದ ಖರೀದಿ ಮಾಡ್ರಿ ಹೇಳಿ ಹೊಂದ್ಕೊಳತಾನ. ಆಮೇಲೆ ಇನ್ನೊಂದು ಏನದು ಇದ್ರ ಸೂಕ್ಷ್ಮ ನಿಮ್ಮ ಹೆಸರು ಏನಂದ್ರೆ ಮರ್ತೆ ಸುಮಣ್ಣ ಹೆಸರು ಮರ್ಯಾದ ಭಾಳ ಐತಿ ನಮ್ಗೆ ರೂಢಿ ಅದಕ್ಕೆ ಹೇಳ್ತೀವಿ. ಸುಮಣ್ಣ ಅವ್ರ ಅದ್ರೊಳಗೆ ಏನೈತಿ ಒಮ್ಮಿದ್ದೊಮ್ಮೆಲೆ ಏನೂ ಬದಲಾವಣೆ ಮಾಡಂಗಿಲ್ಲ, ದಡ್ಗನ ಮಾಡೋದಲ್ಲ. ಈಗ ಅವ್ರು ಇಷ್ಟೊತ್ತನ ಹೈನುಗಾರಿಕೆ ಮಧ್ಯೆ ಮಧ್ಯೆ ನಮ್ಮ ಪ್ರಗತಿಪರ ಕೃಷಿಕ ಪ್ರಗತಿ ಪಶು ಪ್ರೇಮಿ ನಿಸರ್ಗ ಪ್ರೇಮಿ ನಿಮ್ಮ ಅನಿಸಿಕೆ ತಿಳಿಸೋದು ಮಾತ್ರ ಮರಿಬೇಡಿ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ.